ವಿಡಿಯೋದಲ್ಲಿ ಫರ್ಟಿಲಿಟಿ ರೇಟ್ಸ್ ಮತ್ತು ರೀಪ್ರೊಡಕ್ಷನ್ ರೇಟ್ಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂತ ನೋಡಿದ್ವಿ. ಇವಾಗ ನಾವು ಮಾರ್ಟಾಲಿಟಿ ಅಂತ ಅಂದರೆ ಏನಂತ ನೋಡೋಣ. ಮಾರ್ಟಾಲಿಟಿ ರೆಫರ್ಸ್ ಟು ಡೆತ್ಸ್ ಆಕರಿಂಗ್ ಇನ್ ದ ಪಾಪ್ಯುಲೇಷನ್. ಮಾರ್ಟಾಲಿಟಿ ಅಂತ ಅಂದ್ರೇನು, ಒಂದು ಪಾಪ್ಯುಲೇಷನ್ನಲ್ಲಿ ಡೆತ್ ಆಗ್ತಿರುತ್ತಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ, ಮಾರ್ಟಾಲಿಟಿ ಅಂತ ಹೇಳ್ತೀವಿ. The deaths may be due to a number of causes such as sickness, accident, old age, etc. ಅಂದರೆ ಡೆತ್ ಆಗೋದಕ್ಕೆ ಮೆನಿ ರೀಸನ್ಸ್ ಇದೆ. ಅಂದರೆ ಹುಷಾರಿಲ್ಲದೆ ಆದರೂ ಸತ್ತಿರ್ಬೋದು, ಇಲ್ಲ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ವಯಸ್ಸಾಗಿಂದ ಸತ್ತಿರ್ಬೋದು, ಆ ಥರ. ಸೊ ಮೆಷರ್ಮೆಂಟ್ ಆಫ್ ಮಾರ್ಟಾಲಿಟಿ, ಈ ಮಾರ್ಟಾಲಿಟಿನ ನಾವು ಯಾವ ಥರ ಮೆಷರ್ ಮಾಡ್ತೀವಿ. ಸೊ ನಾವು ಹಂಗೆ ಇವಾಗ ಫರ್ಟಿಲಿಟಿ ಗೊತ್ತಿದ್ದರೆ ಆ ಮಾರ್ಟಾಲಿಟಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಈಸಿ. ಇದು ಅದೇ ರೀತಿ ಇರುತ್ತೆ, ಬಟ್ ಅದನ್ನು ನಾವು ಬರ್ತ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫರ್ಟಿಲಿಟಿನಲ್ಲಿ ಯೂಸ್ ಮಾಡ್ತಿದ್ವಿ. ಇಲ್ಲಿ ನಾವು ಡೆತ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮಾರ್ಟಾಲಿಟಿನಲ್ಲಿ ಇವನ್ನ ಯೂಸ್ ಮಾಡ್ತೀವಿ. ದ ಫಾಲೋಯಿಂಗ್ ಆರ್ ದ ಇಂಪಾರ್ಟೆಂಟ್ ಮೆಷರ್ಸ್ ಆಫ್ ಮಾರ್ಟಾಲಿಟಿ. ಯಾವುದಂದರೆ ಕ್ರೂಡ್ ಡೆತ್ ರೇಟ್, ಏಜ್ ಸ್ಪೆಸಿಫಿಕ್ ಡೆತ್ ರೇಟ್, ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, ನಿಯೋನಾಟಲ್ ಮಾರ್ಟಾಲಿಟಿ ರೇಟ್, ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್. ಕ್ರೂಡ್ ಡೆತ್ ರೇಟ್ ಅಂದರೆ CDR ಅಂದ್ರೇನು. ಇವಾಗ ನಾವು ನೀವೀಗ ಡೆತ್ದು ಯಾವುದೋ ಒಂದು ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಬರ್ತ್ದು ಒಂಚೂರು ತಲೆಯಿರಲಿ. ಅಂದರೆ ಇವಾಗ CBR ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ಟೋಟಲ್ ಲೈವ್ ಬರ್ತ್ಸು ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ನು ಇಂಟು 1000 ಮಾಡ್ತಿದ್ವಲ್ಲ, ಇದು ಅದೇ ಥರ. ಬಟ್ ಇಲ್ಲಿ ನಾವು ಡೆತ್ ರೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಂದ್ರೇನು, ವೆರಿ ಕಾಮನ್ ಮೆಷರ್ ಆಫ್ ಮಾರ್ಟಾಲಿಟಿ ಈಸ್ ದ ಕ್ರೂಡ್ ಡೆತ್ ರೇಟ್. It is defined as the average number of deaths occurring in the year per 1000 individuals. ಅಂದರೆ 1 ಇಯರ್ನಲ್ಲಿ 1000 ಇಂಡಿವಿಜುವಲ್ಸ್ನ ತೊಗೊಂಡ್ರೆ ಅದರಲ್ಲಿ ಎಷ್ಟು ಜನ ಡೆತ್ ಆಗ್ತಾರೆ ಅಂತ. ಸೊ CDR ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು ಬರುತ್ತೆ, ನಂಬರ್ ಆಫ್ ಡೆತ್ಸ್ ಆಕರಿಂಗ್ ಇನ್ ಅ ಇಯರ್ ಡಿವೈಡೆಡ್ ಬೈ ಎವರೇಜ್ ಪಾಪ್ಯುಲೇಷನ್ ಇನ್ ದ ಇಯರ್ ಇಂಟು 1000. ಸೊ ಎಷ್ಟು ಡೆತ್ ಆಗಿದೆ ಮತ್ತು ಆ ಇಯರ್ನಲ್ಲಿ ಎಷ್ಟು ಪಾಪ್ಯುಲೇಷನ್ ಇತ್ತು ಇಂಟು 1000. So CDR is equals to D divided by P into 1000. It represents deaths per 1000 individuals. ಅಂದರೆ ಪರ್ 1000ನ ನಾವು ಕನ್ಸಿಡರ್ ಮಾಡಿದ್ರಲ್ಲಿ ಅದರಲ್ಲಿ ಆ ಇಯರ್ನಲ್ಲಿ ಎಷ್ಟು ಡೆತ್ ಆಗ್ತಾರೆ ಅಂತ. ಮೆರಿಟ್ಸ್ ಏನು, ಇಟ್ ಈಸ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಈಸಿ ಟು ಕ್ಯಾಲ್ಕುಲೇಟ್. ಈಸಿ ಅಲ್ವಾ ಇದು, ಜಸ್ಟ್ ಸಿಂಪಲ್ ಫಾರ್ಮುಲಾ, ಮತ್ತು ನಮಗೆ ಎಲ್ಲ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಡೆತ್ ಮತ್ತು ಪಾಪ್ಯುಲೇಷನ್ನು. It requires only the total number of deaths and the average population. It indicates the rate of decrease of population due to deaths. ಅಂದರೆ ಇವಾಗ ಡೆತ್ ಜಾಸ್ತಿ ಆದಂಗೆ ಏನಾಗುತ್ತೆ, ಪಾಪ್ಯುಲೇಷನ್ ಡಿಕ್ರೀಸ್ ಆಗುತ್ತೆ, ಅದನ್ನು ಇದು ಇಂಡಿಕೇಟ್ ಮಾಡುತ್ತೆ. ಡಿಮೆರಿಟ್ಸ್ ಏನು, ಇಟ್ ಈಸ್ ಆನ್ ಓವರಾಲ್ ಫಿಗರ್ ವಿಚ್ ಡಸ್ ನಾಟ್ ಗಿವ್ ಇಂಪಾರ್ಟೆನ್ಸ್ ಟು ಏಜ್ ಆ್ಯಂಡ್ ಸೆಕ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಪಾಪ್ಯುಲೇಷನ್. ಅಂದರೆ ಇದು ಓವರಾಲ್ ಆಗಿ ನಾವು ಎಷ್ಟು ಡೆತ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೇವೆ, ಆದರೆ ಯಾವ ಏಜ್ದು ಡೆತ್ ಆಯಿತು ಮತ್ತು ಆ ಡೆತ್ ಆದರೂ ಫೀಮೇಲಾ ಇದಕ್ಕೆಲ್ಲ ನಾವು ಇಂಪಾರ್ಟೆನ್ಸ್ ಕೊಡೋದಿಲ್ಲ. It cannot be effectively used for comparison of mortality of different population. ಬೇರೆ ಬೇರೆ ಪಾಪ್ಯುಲೇಷನ್ದು ಮಾರ್ಟಾಲಿಟಿ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ಎಕ್ಸಾಂಪಲ್ಸ್ ಅಂದರೆ, ಇನ್ ದ ಇಯರ್ ದ ಎವರೇಜ್ ಪಾಪ್ಯುಲೇಷನ್ ಆಫ್ ಅ ಟೌನ್ ವಾಸ್ 65,51,000. The number of deaths occurred in that year in the town was 61,931. Find the crude death rate. ಸೊ ನಮಗೆ ಫಸ್ಟು ಗಿವನ್ ಬರ್ಕೊಳ್ಬೇಕು ನಾವು. ಸೊ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ, 65,51,000 ಅಂದರೆ P. ಅದು ನಂಬರ್ ಆಫ್ ಡೆತ್ಸ್ ಎಷ್ಟಿದೆ, 61,931. ಸೊ ಕ್ರೂಡ್ ಡೆತ್ ರೇಟ್ ಈಸ್ ಈಕ್ವಲ್ಸ್ ಟು ಡೆತ್ಸ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000. ಸೊ ಡೆತ್ಸ್ ಅಂದರೆ 61,931 ಡಿವೈಡೆಡ್ ಬೈ ಪಾಪ್ಯುಲೇಷನ್ ಅಂದರೆ 65,51,000 ಇಂಟು 1000 ಮಾಡಿದ್ರೆ ಎಷ್ಟು ಬರುತ್ತೆ, 9.5. ಅಂತಂದ್ರೆ ಏನಿದೆ, 9.5 ಡೆತ್ಸ್ ಪರ್ 1000 ಪಾಪ್ಯುಲೇಷನ್. ಅಂದರೆ ಎವ್ರಿ 1000 ಪರ್ಸನ್ಸ್ನ ಕನ್ಸಿಡರ್ ಮಾಡಿದರೆ ಅದರಲ್ಲಿ 9.5 ಡೆತ್ ಆಗ್ತಾರೆ, ಅಂದರೆ ಅರೌಂಡ್ 10 ಹಾಗೆ ಡೆತ್ ಆಗ್ತಾರೆ ಅಂತ. ಸೊ ಇನ್ ಅ ಇಯರ್ ದ CDR for a population of 3 lakhs is 8. ಫೈಂಡ್ ದ ನಂಬರ್ ಆಫ್ ಡೆತ್ಸ್. ಅಂದರೆ ಇಲ್ಲಿ ಗಿವನ್ ಏನೇನು ಕೊಟ್ಟಿದ್ದಾರೆ, CDR ಕೊಟ್ಟಿದ್ದಾರೆ ಎಷ್ಟು, 8 ಅಂತ. ಫಾರ್ ಎ ಪಾಪ್ಯುಲೇಷನ್ ಅಂದರೆ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ ಎಷ್ಟು, 3 lakh. ಸೊ ನಾವು ಎಷ್ಟು ಡೆತ್ ಆಗಿದೆ ಅಂತ ಕಂಡುಹಿಡ್ಕೊಳ್ಬೇಕು. ಫಸ್ಟ್ ಫಾರ್ಮುಲಾ ಬರ್ಕೋರಿ, CDR ಇಸ್ ಈಕ್ವಲ್ಸ್ ಟು ಡೆತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000. ಸೊ ಈಗ CDR 8 ಇದೆ, ಡೆತ್ ಗೊತ್ತಿಲ್ಲ, ಸೊ ಅದನ್ನು ಆ್ಯಸ್ ಇಟ್ ಈಸ್ ಇಡಿ.
ಡಿವೈಡೆಡ್ ಬೈ ಪಾಪ್ಯುಲೇಷನ್ ಎಷ್ಟು 3 ಲ್ಯಾಕ್ ಇಂಟು 1000. ಸೊ ಇವಾಗ ಡಿ ಬೇಕಂತಂದರೆ ಡೆತ್ ಬೇಕಂದ್ರೆ ಏನು 8 ಇವಾಗ 3 ಲ್ಯಾಕ್ ಮತ್ತು 1000 3 0s ಕ್ಯಾನ್ಸಲ್ ಆಗುತ್ತೆ. ಸೊ ಅದು ರಿಮೈನಿಂಗ್ 300 ಈ ಮಲ್ಟಿಪ್ಲೈ ಆಗುತ್ತೆ 8ಗೆ. ಸೊ ಡೆತ್ ಈಸ್ ಈಕ್ವಲ್ಸ್ ಟು 8 ಇಂಟು 300. ಸೊ ನಂಬರ್ ಆಫ್ ಡೆತ್ಸ್ ಎಷ್ಟು 2400. ಕ್ಯಾಲ್ಕುಲೇಟ್ CDR ಫಾರ್ ದ ಫಾಲೋಯಿಂಗ್ ಡೇಟಾ. ಇಲ್ಲಿ ಏಜ್ ಗ್ರೂಪ್ ಕೊಟ್ಟಿದ್ದಾರೆ, ಪಾಪ್ಯುಲೇಷನ್, ಡೆತ್. ಸೊ ನಮಗೆ ಏನು ಬೇಕು, ಬರೀ ಡೆತ್ ಮತ್ತು ಪಾಪ್ಯುಲೇಷನ್ ಅಷ್ಟು ಬೇಕು. ಸೊ ಎಲ್ಲ ಡೆತ್ಸ್ನು ಸಮ್ ಮಾಡಬೇಕು, ಎಲ್ಲ ಪಾಪ್ಯುಲೇಷನ್ನು ಸಮ್ ಮಾಡಿ ಆವಾಗ ಟೋಟಲ್ ನಮಗೆ ಡೆತ್ ಎಷ್ಟು ಸಿಗುತ್ತೆ 1120 ಡಿವೈಡೆಡ್ ಬೈ ಪಾಪ್ಯುಲೇಷನ್ ಎಷ್ಟು 98,000 ಇಂಟು 1000 ಮಾಡಿದ್ರೆ ಎಷ್ಟು ಸಿಗುತ್ತೆ 11.43. ಸೊ ನೀವು ಯೂನಿಟ್ನ ಬರೀತಿರಬೇಕು. ಇವಾಗ ಸೆಕೆಂಡ್ ಒನ್ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್. ಅಂದರೆ ನಾವು ಹೆಂಗೆ ಮಾಡ್ತಿದ್ವಿ, ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ ಅಂತ ಮಾಡ್ತಿದ್ವಲ್ಲ, ಅಂದರೆ ಪರ್ಟಿಕ್ಯುಲರ್ ಏಜ್ನಲ್ಲಿ ಎಷ್ಟು ಫರ್ಟಿಲಿಟಿ ಇದೆ ಅಂತ ಆ ಥರ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಸೊ ಇಲ್ಲಿ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಅಂದರೆ ಒಂದು ಪರ್ಟಿಕ್ಯುಲರ್ ಏಜ್ನಲ್ಲಿ ಎಷ್ಟು ಜನ ಡೆತ್ ಆಗಿದ್ದಾರೆ ಆ ಥರ. ದ ಕ್ರೂಡ್ ಡೆತ್ ರೇಟ್ ಇಗ್ನೋರ್ಸ್ ದ ಏಜ್ ಕಂಪೋಸಿಷನ್. ಅಂದರೆ ಕ್ರೂಡ್ ಡೆತ್ ರೇಟ್ನಲ್ಲಿ ಏಜನ್ನು ನಾವು ಇಗ್ನೋರ್ ಮಾಡ್ತೀವಲ್ಲ, ಅಂದರೆ ಟೋಟಲ್ ಡೆತ್ ತೊಗೋತೀವಿ, ಆದರೆ ಯಾವ ಏಜ್ನವ್ರದ್ದು ಎಷ್ಟು ಡೆತ್ ಆಗಿದೆ ಅಂತ ಕನ್ಸಿಡರ್ ಮಾಡಲ್ಲ. ಸ್ಪೆಸಿಫಿಕಲಿ ಇನ್ ದ ಗ್ರೂಪ್ 0 to 5 ಆ್ಯಂಡ್ ಅಬೋವ್ 60 ದ ಡೆತ್ ರೇಟ್ ಈಸ್ ಕ್ವೈಟ್ ಹೈ. ಅಂದರೆ ಯೂಶ್ವಲಿ 0 to 5 years ಅಂದರೆ ಇನ್ಫಂಟ್ಸ್ ಬೇಬೀಸ್ ಏನಿರುತ್ತಲ್ಲ ಅವ್ರದ್ದು, ಮತ್ತು ಅಬೋವ್ 60 ಅಂದರೆ ವಯಸ್ಸಾದವ್ರದ್ದು ಡೆತ್ ರೇಟ್ ಏನಿರುತ್ತೆ ಯೂಶ್ವಲಿ ಹೈ ಇರುತ್ತೆ. ಆ್ಯಂಡ್ ಇಟ್ ಈಸ್ ಲೋವೆಸ್ಟ್ ಇನ್ ದ ಏಜ್ ಗ್ರೂಪ್ ಆಫ್ 25 to 40. ಅದೇ 25 to 40 ಏಜ್ ತನಕ ತೊಗೊಂಡ್ರೆ ಯೂಶ್ವಲಿ ಡೆತ್ ಆಗೋದು ಕಡಿಮೆ ಇರುತ್ತೆ ಕಂಪೇರ್ ಟು ದೋಸ್ ಥಿಂಗ್ಸ್. ದಸ್ ವಿ ಡಿಫೈನ್ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ಸ್. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ದ ಎವರೇಜ್ ನಂಬರ್ ಆಫ್ ಡೆತ್ಸ್ ಆಕರಿಂಗ್ ಇನ್ ಅ ಗಿವನ್ ಏಜ್ ಗ್ರೂಪ್ per 1000 ಇಂಡಿವಿಜುವಲ್ಸ್ ಇನ್ ದ್ಯಾಟ್ ಏಜ್ ಗ್ರೂಪ್ ಇನ್ ದ ಇಯರ್. ಅಂದರೆ ಒಂದು ಪರ್ಟಿಕ್ಯುಲರ್ ಇಯರ್ ತೊಗೊಂಡ್ರೆ ಆ ಪರ್ಟಿಕ್ಯುಲರ್ ಇಯರ್ನಲ್ಲಿ ಒಂದು ಏಜ್ ಗ್ರೂಪ್ ತೊಗೊಂಡ್ರೆ ಆ ಏಜ್ ಗ್ರೂಪ್ನಲ್ಲಿ ಎಷ್ಟು ಡೆತ್ ಆಯಿತು ಮತ್ತು ಆ ಏಜ್ ಗ್ರೂಪ್ನಲ್ಲಿ ಟೋಟಲ್ ಪಾಪ್ಯುಲೇಷನ್ ಎಷ್ಟಿತ್ತು ಇಂಟು 1000 ಮಾಡ್ಕೋಬೇಕು. ಸೊ ASDR ಅಂದ್ರೇನು, ನಂಬರ್ ಆಫ್ ಡೆತ್ಸ್ ಇನ್ ದ ಸ್ಪೆಸಿಫಿಕ್ ಏಜ್ ಗ್ರೂಪ್ ಇನ್ ಇಯರ್. ಅಂದರೆ ಆ ಪರ್ಟಿಕ್ಯುಲರ್ ಇಯರ್ನಲ್ಲಿ ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ನಲ್ಲಿ ಎಷ್ಟು ಡೆತ್ ಆಯಿತು ಡಿವೈಡೆಡ್ ಬೈ ಎವ್ರೇಜ್ ಪಾಪ್ಯುಲೇಷನ್ ಇನ್ ದ್ಯಾಟ್ ಏಜ್ ಗ್ರೂಪ್ ಇನ್ ಇಯರ್. ಅಂದರೆ ಆ ಇಯರ್ನಲ್ಲಿ ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ನಲ್ಲಿ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ ಇಂಟು 1000 ಮಾಡಬೇಕು. ಅಂದರೆ DT ಡಿವೈಡೆಡ್ ಬೈ PT ಇಂಟು 1000. ಸೊ ಮೆರಿಟ್ಸ್ ಏನು, ಇಟ್ ಕನ್ಸಿಡರ್ಸ್ ಏಜ್ ಕಂಪೋಸಿಷನ್ ಆಫ್ ದ ಪಾಪ್ಯುಲೇಷನ್. ಸೊ ಇಲ್ಲಿ ನಾವು ಏಜ್ನ ಕನ್ಸಿಡರ್ ಮಾಡ್ದಂಗೆ ಆಗುತ್ತೆ. ಅಂದರೆ ಪರ್ಟಿಕ್ಯುಲರ್ ಇಯರ್ನಲ್ಲಿ ಎಷ್ಟು ಡೆತ್, ಪರ್ಟಿಕ್ಯುಲರ್ ಏಜ್ ಗ್ರೂಪ್ದವ್ರದ್ದು ಎಷ್ಟು ಡೆತ್ ಆಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಟ್ ಈಸ್ ಯೂಸ್ಡ್ ಇನ್ ದ ಕಂಪ್ಯೂಟೇಷನ್ ಆಫ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್, ನೆಟ್ ರಿಪ್ರೊಡಕ್ಷನ್ ರೇಟ್ಸ್ ಆ್ಯಂಡ್ ಲೈಫ್ ಟೇಬಲ್ಸ್. ಸೊ ಅದನ್ನೆಲ್ಲ ನಾವು ಇವಾಗ ಮುಂದೆ ನೋಡೋಣ. ಇವಾಗ ಅಲ್ಲಿ ಹೇಗೆ ASFRನ ನಾವು ಕ್ಯಾಲ್ಕುಲೇಟ್ ASFR ಹೆಂಗೆ ನಮ್ಗೆ ಮುಂದೆ ಯೂಸ್ ಆಯ್ತಲ್ಲ ಬೇರೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಹಾಗೇ ಇಲ್ಲಿ ASDR ಏನಾಗುತ್ತೆ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಮತ್ತು ನೆಟ್ ರಿಪ್ರೊಡಕ್ಷನ್ ರೇಟ್ ಆ್ಯಂಡ್ ಲೈಫ್ ಟೇಬಲ್ಸ್ಗೂ ಕೂಡ. ಡಿಮೆರಿಟ್ಸ್ ಏನು, ASDR ಕ್ಯಾನ್ ನಾಟ್ ಬಿ ಯೂಸ್ಡ್ ಫಾರ್ ಓವರಾಲ್ ಕಂಪ್ಯಾರಿಸನ್ ಆಫ್ ಮಾರ್ಟಾಲಿಟಿ ಕಂಡೀಷನ್ಸ್ ಇನ್ 2 ಡಿಫ್ರೆಂಟ್ ರೀಜನ್ಸ್. ಅಂದರೆ 2 ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ತೊಗೊಂಡ್ರೆ ಅವ್ರಿಗೆ ನಾವು ಕಂಪ್ಯಾರಿಸನ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಒಂದೇ ಪಾಪ್ಯುಲೇಷನ್ನಲ್ಲಿ 2 ಏಜ್ ಗ್ರೂಪ್ಗೆ ಕಂಪ್ಯಾರಿಸನ್ ಮಾಡ್ಬೋದು, ಆದರೆ ಡಿಫ್ರೆಂಟ್ ಪಾಪ್ಯುಲೇಷನ್ಗೆ ನಾವು ಕಂಪ್ಯಾರಿಸನ್ ಮಾಡಲಿಕ್ಕಾಗಲ್ಲ. ಇಟ್ ಇಗ್ನೋರ್ಸ್ ದ ಸೋಷಿಯಲ್ ಆ್ಯಂಡ್ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್. ಅಂದರೆ ಡೆತ್ ಆದವ್ರದ್ದು ಆಕ್ಯುಪೇಷನಲ್ ಏನು ಆ ಥರ ಎಲ್ಲ ಫ್ಯಾಕ್ಟರ್ಸ್ನ ಇದು ಇಗ್ನೋರ್ ಮಾಡುತ್ತೆ. Calculate the age-specific death rates for the age groups 15 to 25 and 25 to 40 years from the following data. ಅಂದರೆ ಇವರು ಯೂಶ್ವಲಿ ಏನು ಕ್ಯಾಲ್ಕುಲೇಟ್ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಫಾರ್ ದ ಫಾಲೋಯಿಂಗ್ ಡೇಟಾ ಅಂತಂದರೆ ನಾವು ಎಲ್ಲ ಏಜ್ ಗ್ರೂಪ್ಗೂ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ, 2 ಏಜ್ ಗ್ರೂಪ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ಅದಕ್ಕಷ್ಟೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಈಗ 15 to 25 ಅವ್ರನ್ನಲ್ಲಿ ASDR ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಂಬರ್ ಆಫ್ ಡೆತ್ಸ್ in the age group 15 to 25 divided by total population in the age group 15 to 25 into 1000. So 15 to 25 ನಲ್ಲಿ total number of deaths ಎಷ್ಟಾಗಿದೆ 600 divided by total population ಎಷ್ಟಿದೆ ಆ 15 to 25 ಏಜ್ ಗ್ರೂಪಲ್ಲಿ 30,000 into 1000 ಮಾಡಿದ್ರೆ ಎಷ್ಟು ಬರುತ್ತೆ 20. ಅಂದರೆ ಪರ್ 1000 ಪರ್ಸನ್ಸ್ ತೊಗೊಂಡು ಅದರಲ್ಲಿ 20 ಮೆಂಬರ್ಸ್ ಏನಾಗುತ್ತೆ ಡೆತ್ ಆಗ್ತಾರೆ. ಯಾವುದು 15 to 25 ಏಜ್ ಗ್ರೂಪ್ದವ್ರದ್ದು.
25 to 40 ತೊಗೊಂಡ್ರೆ ಆ ಏಜ್ ಗ್ರೂಪ್ನಲ್ಲಿ ಎಷ್ಟಾಗಿದೆ ಡೆತ್ತು 400 ಡಿವೈಡೆಡ್ ಬೈ ಆ ಏಜ್ ಗ್ರೂಪ್ದು ಪಾಪ್ಯುಲೇಷನ್ ಎಷ್ಟು 28,000 ಇಂಟು 1000 ಮಾಡಿದ್ರೆ ಎಷ್ಟು ಬರುತ್ತೆ 14.28 ಅಂದರೆ ಮಿನಿಮಮ್ 1000 ಮೆಂಬರ್ಸ್ನ ಕನ್ಸಿಡರ್ ಮಾಡಿದರೆ ಅದರಲ್ಲಿ 14.28 ಅಂದರೆ ಆನ್ ಆನ್ ಆ್ಯಾವ್ರೇಜ್ 14 ಪರ್ಸನ್ಸ್ ಡೆತ್ ಆಗ್ತಾರೆ ಆಫ್ ದ್ಯಾಟ್ 25 to 40 ಏಜ್ ಅಂತ. ಫೈಂಡ್ ದ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್. ಸೊ ಈ ಥರ ಕೇಳಿದಾಗ ಏನು ಮಾಡಬೇಕು, ನಾವಲ್ಲಿ ಹೇಗೆ ASFRಗೆ ಒಂದು ಸಪ್ರೇಟ್ ಕಾಲಮ್ ಹಾಕ್ತಿದ್ವಿ, ಇಲ್ಲಿನೂ ಕೂಡ ಹಾಗೇ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಅಂದರೆ ಅದಕ್ಕೆ ಒಂದು ಸಪ್ರೇಟ್ ಕಾಲಮ್ ಹಾಕಬೇಕು. ನೀವು ಕ್ಯಾಲ್ಕುಲೇಷನ್ನ ಕೆಳಗೆ ಸ್ಟೆಪ್ ವೈಸ್ ಬರ್ಕೋಬೋದು. ಅಂದರೆ ಫಾರ್ ಎವ್ರಿ ಏಜ್ ಗ್ರೂಪ್ ಇವಾಗ 0 to 9 ಅಂದರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಡೆತ್ಸ್ ಎಷ್ಟಿದೆ 1000 ಡಿವೈಡೆಡ್ ಬೈ 0 to 9 ಪಾಪ್ಯುಲೇಷನ್ ಎಷ್ಟು 20,000 ಇಂಟು 1000 ಮಾಡಿದರೆ ASDR ಎಷ್ಟು ಬಂತು 50 ಬಂತು. ಅಂದರೆ ಇಲ್ಲಿ ನೋಡ್ಬೋದು 0 to 9 ಅಂತ ಆ ಏಜ್ನಲ್ಲಿ ಏನಿದೆ ಯೂಶ್ವಲಿ ಡೆತ್ ರೇಟ್ ಜಾಸ್ತಿ ಇದೆ. ಅಂದರೆ ಬೇಬೀಸ್ ಯೂಶ್ವಲಿ ಸತ್ತೋಗೋದು ಅದ್ರ ರೇಟ್ ಜಾಸ್ತಿ ಇದೆ. ಹಾಗೇ ಉಳಿದಿದ್ದೆಲ್ಲದಕ್ಕೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಹಾಗೇ 60 ಆ್ಯಂಡ್ ಅಬೋವ್ ನೋಡಿ, ಅಲ್ಲಿ ಜಾಸ್ತಿ ಇದೆ. ಅಂದರೆ ಇವಾಗ ನಂಬರ್ ಆಫ್ ಡೆತ್ಸು 1200 ಡಿವೈಡೆಡ್ ಬೈ 18,000 ಆ ಪಾಪ್ಯುಲೇಷನ್ನು ಇಂಟು 1000 ಮಾಡಿದ್ರೆ ಎಷ್ಟು ಬರುತ್ತೆ 66.6. ಅಂದರೆ ಎವ್ರಿ 1000 ಪಾಪ್ಯುಲೇಷನ್ಗೆ 66 ಆಲ್ ಮೆಂಬರ್ಸ್ ಏನಾಗುತ್ತೆ ಯೂಶ್ವಲಿ ಡೆತ್ ಆಗುತ್ತೆ ಅಂತ, ಅಂದರೆ ವಯಸ್ಸಾದದ್ದು. ಸೊ ಇವಾಗ ಥರ್ಡ್ ಒನ್ನು ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್. The crude death rate cannot be used for comparing death rates of two or more population because the two population may have different composition too as to regards age and sex. ಸೊ ಇವಾಗ ನಾವು ಎರಡು ಡಿಫ್ರೆಂಟ್ ಪಾಪ್ಯುಲೇಷನ್ ತೊಗೊಂಡ್ರೆ ಕ್ರೂಡ್ ಡೆತ್ ರೇಟಿಂದ ನಾವು ಮಾರ್ಟಾಲಿಟಿನ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಈ ಪಾಪ್ಯುಲೇಷನ್ದು ಕಂಪೋಸಿಷನ್ ಬೇರೆ ಇರುತ್ತೆ, ಇದ್ರದ್ದು ಬೇರೆ ಇರುತ್ತೆ. ಅಂದರೆ ಇಲ್ಲಿ ಏಜ್ ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ನವ್ರದ್ದು ಬೇರೆ ಇರುತ್ತೆ. ಅಂದರೆ ಅವರು ಇಲ್ಲಿ ಪಾಪ್ಯುಲೇಷನ್ ಹೆಚ್ಚಿಗೆ ಇರ್ಬೋದು, ಕಡಿಮೆ ಇರ್ಬೋದು. ಮತ್ತು ಇಲ್ಲಿ ಮೇಲ್ ಫಿಮೇಲ್ ಪಾಪ್ಯುಲೇಷನ್ ವೇರಿ ಆಗ್ತಿರುತ್ತೆ. ಅಂದರೆ ಇಲ್ಲಿ ಮೇಲ್ ಜಾಸ್ತಿ ಇದ್ದರೆ ಇಲ್ಲಿ ಮೇಲ್ ಕಡಿಮೆ ಇರ್ಬೋದು, ಆ ಥರ ಎಲ್ಲ. ಸೊ ಹಾಗಿದ್ದಾಗ ಕ್ರೂಡ್ ಡೆತ್ ರೇಟ್ನ ನಾವು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಟು ಕಂಪೇರ್ ದ ಮಾರ್ಟಾಲಿಟಿ. ASDRs, though consider age composition, cannot be used for comparing death rates of two or more population as they are not represented by single figure. ಸೊ ESDR ಕೂಡ ಏನು ಮಾಡುತ್ತೆ, ಇದು ಏಜ್ ಕಂಪೋಸಿಷನ್ ಕನ್ಸಿಡರ್ ಮಾಡುತ್ತೆ, ಆದರೂ ಕೂಡ ಅದನ್ನು ನಾವು ಯೂಸ್ ಮಾಡಿಕೊಂಡು ಡೆತ್ ರೇಟ್ಸನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. Hence, standardized death rate is used for comparing death rates of two populations. ಸೊ ಯಾವುದಾದ್ರೂ ಎರಡು ಪಾಪ್ಯುಲೇಷನ್ ಕೊಟ್ಟರೆ ಅವ್ರದ್ದು ನಾವು ಡೆತ್ ರೇಟ್ನ ಹೆಂಗೆ ಕಂಪೇರ್ ಮಾಡ್ತೇವೆ, ಯೂಸಿಂಗ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್ ಅಂತ ಯೂಸ್ ಮಾಡಬೇಕು. ಹಾಗಂದ್ರೇನು, ಇಟ್ ಈಸ್ ದ ವೇಟೆಡ್ ಎವ್ರೇಜ್ ಆಫ್ ASDRs ಆಫ್ ಪಾಪ್ಯುಲೇಷನ್ ಬೈ ಟೇಕಿಂಗ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆ್ಯಸ್ ವೇಟ್ಸ್. ಇಲ್ಲಿ ನಮ್ಗೆ ಏನಿರುತ್ತೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಇರುತ್ತೆ. ಅಂದರೆ ಒಂದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂದರೆ ಎರಡಕ್ಕೂ ಒಂದು ಪಾಪ್ಯುಲೇಷನ್ ಕೊಟ್ಟಿರ್ತಾರೆ, ಆ ಪಾಪ್ಯುಲೇಷನ್ನ ನಾವು ಕನ್ಸಿಡರ್ ಮಾಡಿಬಿಟ್ಟು ASDRನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಫಾರ್ ಆ ಪಾಪ್ಯುಲೇಷನ್ ಇಟ್ಕೊಂಡು ASDRನ ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ ಬೋತ್ ದ ಪಾಪ್ಯುಲೇಷನ್ಸ್. ಸೊ ಮಾಡಿಬಿಟ್ಟು ಆಮೇಲೆ ಅದು ವೇಟೆಡ್ ಎವ್ರೇಜ್ ಆಫ್ ASDR ಅದು. ಹಿಯರ್ ಒನ್ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಈಸ್ ಟೇಕನ್ ಅ ಸ್ಟ್ಯಾಂಡರ್ಡ್. ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಪಾಪ್ಯುಲೇಷನ್ನ ನಾವು ಸ್ಟ್ಯಾಂಡರ್ಡಾಗಿ ತೊಗೊಳ್ತೇವೆ. ಆ್ಯಂಡ್ ದ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕ್ಯಾನ್ ಬಿ ಒನ್ ಆಫ್ ದ ಗಿವನ್ ಪಾಪ್ಯುಲೇಷನ್ ಅಂಡರ್ ಸ್ಟಡಿ ಆರ್ ಎನಿ ಅದರ್ ಪಾಪ್ಯುಲೇಷನ್. ಅಂದರೆ ಇವಾಗ ಎರಡು ಪಾಪ್ಯುಲೇಷನ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ನಾವು ಯಾವುದಾದ್ರೂ ಒಂದು ಪಾಪ್ಯುಲೇಷನ್ನ ಸ್ಟ್ಯಾಂಡರ್ಡ್ ಅಂತ ತೊಗೊಳ್ತೇವೆ. ಅದನ್ನ ನಾವಾದರೂ ತೊಗೊಳ್ಬೋದು, ಇಲ್ಲ ಕ್ವಶನ್ನಲ್ಲಿ ಕೊಟ್ಟಿರ್ತಾರೆ ಈ ಪಾಪ್ಯುಲೇಷನ್ನ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆಗಿ ತೊಗೊಳ್ಳಿ ಅಂತ. After the standard population is decided, we calculate the standardized death rates for the two regions. ಅಂದರೆ ಇಲ್ಲಿ ಹಿಂಗೆ ಯಾಕೆ ಮಾಡ್ತೇವೆ, ಇವಾಗ ಬೇರೆ ಬೇರೆ ಪಾಪ್ಯುಲೇಷನ್ನ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಬೇರೆ ಬೇರೆ ಏಜ್ ಆ್ಯಂಡ್ ಸೆಕ್ಸ್ ಕಾಂಪೋಸಿಷನ್ನು ಬೇರೆ ಇರುತ್ತೆ. ಸೊ ಇಲ್ಲಿ ನಾವು ಒಂದೇ ಒಂದು ಪಾಪ್ಯುಲೇಷನ್ ತೊಗೋಬೇಕು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ, ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ASDRನ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಅದ್ರ ಥ್ರೂ STDRನ ಕ್ಯಾಲ್ಕುಲೇಟ್ ಮಾಡಬೇಕು. First, age-specific death rate for each age group is calculated by using population. ಆ ಪಾಪ್ಯುಲೇಷನ್ ಯೂಸ್ ಮಾಡಿಬಿಟ್ಟು ASDRನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದೆನ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಈಸ್ ಕಂಪ್ಯೂಟೆಡ್ ಬೈ ಫೈಂಡಿಂಗ್ ದ ವೇಟೆಡ್ ಎವರೇಜ್ ಆಫ್ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ಸ್ ಬೈ ಟೇಕಿಂಗ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆ್ಯಸ್ ವೇಟ್ಸ್. ದಟ್ಸ್
The standardized death rates for the two populations A and B are given by ಅಂದರೆ ಇವಾಗ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನು ಇವಾಗ ಎರಡು ಪಾಪ್ಯುಲೇಷನ್ ಕೊಟ್ಟಿರ್ತಾರೆ ಎ ಬಿ. ಸೊ ಅದು ನಾವು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ ಹೆಂಗೆ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್ನ ಹೆಂಗೆ ಕಂಡುಹಿಡಿತೀವಿ ಫಾರ್ ದ ಪಾಪ್ಯುಲೇಷನ್ ಎ ಹೆಂಗೆ ಕಂಡುಹಿಡಿತೀವಿ ಸಮೇಷನ್ ಪಿ ಎ ಡಿವೈಡೆಡ್ ಬೈ ಸಮೇಷನ್ ಪಿ. ಆ್ಯಂಡ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಫಾರ್ ಬಿ ಹೆಂಗೆ ಕಂಡುಹಿಡಿತೀವಿ ಸಮೇಷನ್ ಪಿ ಬಿ ಡಿವೈಡೆಡ್ ಬೈ ಸಮೇಷನ್ ಪಿ. ವೇರ್ ಪಿ ಅಂತಂದ್ರೇನು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನು, ಎ ಅಂತಂದ್ರೇನು ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಫಾರ್ ಪಾಪ್ಯುಲೇಷನ್ ಎ, ಬಿ ಅಂತಂದರೆ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಫಾರ್ ಪಾಪ್ಯುಲೇಷನ್ ಬಿ. A population which has STDR minimum is a healthy population. ಅಂದರೆ ಯಾವ ಪಾಪ್ಯುಲೇಷನ್ಗೆ STDR ಕಡಿಮೆ ಇರುತ್ತೋ ಅಂದರೆ ಡೆತ್ ರೇಟ್ ಯಾವ ಪಾಪ್ಯುಲೇಷನ್ಗೆ ಕಡಿಮೆ ಇರುತ್ತೆ ಆಬ್ವಿಯಸ್ಲಿ ಇದು ಹೆಲ್ದಿ ಪಾಪ್ಯುಲೇಷನ್, ಅಂದರೆ ಇಲ್ಲಿ ಡೆತ್ ಜಾಸ್ತಿ ಆಗ್ತಾ ಇಲ್ಲ. ಹಾಗೆ ನೋಟ್ CDR ಆಫ್ ಅ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇಟ್ ಸೆಲ್ಫ್ ಈಸ್ STDR. ಅಂದರೆ ಒಂದು ಪಾಪ್ಯುಲೇಷನ್ನ ನಾವು ಸ್ಟ್ಯಾಂಡರ್ಡ್ ಅಂತ ತಗೊಂಡು ಅದನ್ನೇ ನಾವು CDR ಕ್ಯಾಲ್ಕುಲೇಟ್ ಮಾಡಿದರೆ ಅದೇ STDR ಆಗುತ್ತೆ. CDR is the weighted average of ASDR's population by taking population as weights. ಮೆರಿಟ್ಸ್ ಏನು? ಇಟ್ ಈಸ್ ಅ ಗುಡ್ ಮೆಷರ್ ಆಫ್ ಮಾರ್ಟಾಲಿಟಿ ಗಿವಿಂಗ್ ಇಂಪಾರ್ಟೆನ್ಸ್ ಟು ಏಜ್ ಗ್ರೂಪ್ಸ್. ಇದು ಏಜ್ ಗ್ರೂಪ್ಗೆ ಇಂಪಾರ್ಟೆನ್ಸ್ ಕೊಡುತ್ತಲ್ವ, ಬಿಕಾಸ್ ಥ್ರೂ ವೇಟೆಡ್ ಎವ್ರೇಜ್ ವೇಟೆಡ್ ASDRಸಿಂದ ನಾವೇನು ಮಾಡ್ತೇವೆ ಅಂದರೆ ಏವರೇಜ್ ASDRನ ಕ್ಯಾಲ್ಕುಲೇಟ್ ಮಾಡ್ತೇವಲ್ಲ, ಸೊ ಅದರಿಂದ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಇದು ಏಜ್ ಗ್ರೂಪ್ಗೆ ಇಂಪಾರ್ಟೆನ್ಸ್ ಕೊಡುತ್ತೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕಂಪ್ಯಾರಿಸನ್ ಆಫ್ ಮಾರ್ಟಾಲಿಟಿ ಆಫ್ 2 or more ಪಾಪ್ಯುಲೇಷನ್. ಅಂದರೆ 2-3 ಪಾಪ್ಯುಲೇಷನ್ದು ನಾವು ಕಂಪ್ಯಾರಿಸನ್ ಮಾಡ್ಬೋದು ಇನ್ನು ಮಾರ್ಟಾಲಿಟಿ ರೇಟನ್ನು. ಡಿಮೆರಿಟ್ಸ್ ಏನು? ಇಟ್ ರಿಕ್ವೈರ್ಸ್ ದ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆ್ಯಂಡ್ ಇಟ್ ಈಸ್ ಡಿಫಿಕಲ್ಟ್ ಟು ಸೆಲೆಕ್ಟ್ ದ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಅಂದರೆ ಗಿವನ್ ಟು ಪಾಪ್ಯುಲೇಷನ್ ನಮಗೆ ಡಿಫಿಕಲ್ಟ್ ಆಗುತ್ತೆ ಯಾವ ಪಾಪ್ಯುಲೇಷನ್ನ ನಾವು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡಬೇಕಂತ. ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಏಜ್ ಸ್ಟ್ರಕ್ಚರ್ ಆಫ್ ದ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಮತ್ತಿದು ಏಜ್ ಫ್ಯಾಕ್ಟರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಡಿಫ್ರೆನ್ಸಸ್ ಏನು ಬಿಟ್ವೀನ್ CDR ಆ್ಯಂಡ್ STDR? CDR ಅಂತಂದರೆ ಹಿಯರ್ ದ ಪಾಪ್ಯುಲೇಷನ್ ಈಸ್ ಯೂಸ್ಡ್ ಆ್ಯಸ್ ವೇಟ್ಸ್. ಇಲ್ಲಿ ನಾವು ಪಾಪ್ಯುಲೇಷನಿಂದ ಏನು ಮಾಡ್ತೇವೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಡೆತ್ ರೇಟ್ಸ್ನ. ಬಟ್ STDRಲ್ಲಿ ಏನು ಮಾಡ್ತೇವೆ ಯೂಸಿಂಗ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಡೆತ್ ರೇಟ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. CDR it cannot be used for comparison of death rates of 2 or more population. ನಾವು CDRನ 2 or more populationದು ಡೆತ್ ರೇಟ್ನ ಕಂಪೇರ್ ಮಾಡೋಕ್ಕೆ ಯೂಸ್ ಮಾಡಲಿಕ್ಕಾಗಲ್ಲ. ವೆರಾಸ್ ವಿ ಕ್ಯಾನ್ ಯೂಸ್ STDR ಫಾರ್ ಕಂಪೇರಿಂಗ್ ದ ಡೆತ್ ರೇಟ್ಸ್ ಆಫ್ 2 or more population. ಮತ್ತು CDR ಇಟ್ ರಿಕ್ವೈರ್ಸ್ ಲೆಸ್ ಇನ್ಫಾರ್ಮೇಷನ್. CDRಗೆ ಏನು ಬರೀ ಡೆತ್ತು ಮತ್ತು ಪಾಪ್ಯುಲೇಷನ್ನು ಇದ್ದರೆ ಸಾಕು. ಅದೇ STDRಗೆ ಏನಾಗುತ್ತೆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ನಲ್ಲಿ ಎಷ್ಟು ಡೆತ್ ಆಗಿದೆ, ಎಷ್ಟು ಪಾಪ್ಯುಲೇಷನ್ ಇದೆ ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ನಲ್ಲಿ, ಅದೆಲ್ಲ ಬೇಕಾಗುತ್ತೆ. ಇಟ್ ರಿಕ್ವೈರ್ಸ್ ಮೋರ್ ಇನ್ಫಾರ್ಮೇಷನ್. ಇವಾಗ ಎಕ್ಸಾಂಪಲ್ಲು ಫಾರ್ ದ ಫಾಲೋಯಿಂಗ್ ಡೇಟಾ ಕಂಪ್ಯೂಟ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್ ಇನ್ 2 towns A and B. ವಿಚ್ ಟೌನ್ ಈಸ್ ಹೆಲ್ದಿಯರ್? ಸೊ ಇವಾಗ ಏಜ್ ಗ್ರೂಪ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಈ ಕ್ವಶನ್ನಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ಏಜ್ ಗ್ರೂಪ್ ಏನು ಎಲ್ಲ ಕೊಟ್ಟಿದ್ದಾರೆ. ಇವಾಗ ಫಾರ್ ಟೌನ್ ಎ ನಾವು ASDRನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇವಾಗ STDR ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ASDR ಬೇಕಲ್ಲ. ಸೊ ASDR ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ನಲ್ಲಿ ಎಷ್ಟು ಡೆತ್ ಇದೆ ಡಿವೈಡೆಡ್ ಬೈ ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ದು ಪಾಪ್ಯುಲೇಷನ್ ಇಂಟು 1000. ಸೊ ಈಗ 0 to 10ನಲ್ಲಿ ಡೆತ್ ಎಷ್ಟಿದೆ 36 ಡಿವೈಡೆಡ್ ಬೈ ಪಾಪ್ಯುಲೇಷನ್ ಎಷ್ಟು 4000 ಇಂಟು 1000 ಮಾಡಿದ್ರೆ ಎಷ್ಟು 9. ಹಾಗೆ ಎಲ್ಲ ಏಜ್ ಗ್ರೂಪ್ಗೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇವಾಗ ಪಾಪ್ಯುಲೇಷನ್ನ ಯೂಸ್ ಮಾಡಿಕೊಂಡು ASDRನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದನ್ನೇ ನಾವೀಗ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಏನು ಸಮೇಷನ್ PA ಡಿವೈಡೆಡ್ ಬೈ ಸಮೇಷನ್ P. ಸೊ ಇವಾಗ ನಾವು PA ಬೇಕಲ್ಲ ನಮಗೆ. PA ಅಂತಂದ್ರೇನು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇಂಟು ASDR. ಸೊ ಇವಾಗ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿದ್ದಾರಲ್ಲ 2000, 3000, 6000, 4000 ಅಂತ. ಸೊ ಆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇಂಟು ASDR ಮಾಡ್ಕೋಬೇಕು. ಸೊ ಅವಾಗ ಮಾಡ್ಕೋಬೇಕು. ಸೊ ಈಗ ಸಮೇಷನ್ PA ಎಷ್ಟು ಬಂತು 1,66,000 ಮತ್ತು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಎಷ್ಟಿದೆ 15,000.
ಸೊ ಈಗ ಹಾಗೇ ಯಾರ್ದು ಟೌನ್ ಬಿಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಟೌನ್ ಬಿಗೂ ASDRನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹೆಂಗೆ, ಡೆತ್ ಎಷ್ಟಿದೆ 0 to 10ನಲ್ಲಿ 30 ಡಿವೈಡೆಡ್ ಬೈ ಪಾಪ್ಯುಲೇಷನ್ ಎಷ್ಟು 3000 ಇಂಟು 1000 ಮಾಡಿದರೆ ಎಷ್ಟು ಬರುತ್ತೆ 10. ಹಾಗೇ ಎಲ್ಲ ಏಜ್ ಗ್ರೂಪ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನು ಸೇಮ್ ಇರುತ್ತೆ ಎರಡು ಪಾಪ್ಯುಲೇಷನ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಸೊ B ಇಂಟು P ಮಾಡ್ಕೋಬೇಕು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಸೊ ಈಗ ಸಮೇಷನ್ PB ಎಷ್ಟು 1,87,000 ಮತ್ತು ಸಮೇಷನ್ P ಅಂಕೂ ಸೇಮ್ ಇರುತ್ತೆ, ಬಿಕಾಸ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಎರಡು ಪಾಪ್ಯುಲೇಷನ್ದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೇಮ್ ಇರುತ್ತೆ. ಸೊ ಅದು 15,000. ಸೊ ಈಗ STDR ಆಫ್ A ಏನಿದೆ, ಸಮೇಷನ್ PA ಎಷ್ಟಿದೆ 1,66,000 ಡಿವೈಡೆಡ್ ಬೈ 15,000 ಅಂದರೆ ಎಷ್ಟು ಬರುತ್ತೆ 11.06. ಅದೇ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಫಾರ್ B ಎಷ್ಟಿದೆ, ಸಮೇಷನ್ PB ಎಷ್ಟು 1,87,000 ಡಿವೈಡೆಡ್ ಬೈ ಸಮೇಷನ್ P ಎಷ್ಟು 15,000 ಅದೆಷ್ಟಿರುತ್ತೆ 12.46. ಇವಾಗ ನೋಡಿ STDR ಆಫ್ A ಈಸ್ ಲೆಸ್ ದೆನ್ STDR ಆಫ್ B ಇದೆ. ಅಂದ್ರೇನು, ಇದ್ರದ್ದು ಟೌನ್ ಎದ್ದು ಡೆತ್ ರೇಟು ಕಡಿಮೆ ಇದೆ ಕಂಪೇರ್ ಟು ಟೌನ್ B. ಸೊ ಇವಾಗ ನಾವೇನು ಹೇಳ್ಬೋದು, ಟೌನ್ A ಈಸ್ ಮೋರ್ ಹೆಲ್ದಿಯರ್ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕ್ವಶನು, ಕಂಪ್ಯೂಟ್ crude death rates and standardized death rates for the towns A and B by taking town A as the standard population. ಸೊ ಇವಾಗ ಕ್ವಶನಲ್ಲಿ ಕೊಟ್ಬಿಟ್ಟಿದ್ದಾರಲ್ಲ ಏನ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ ತಗೊಳ್ಳಿ ಅಂತ. ಅದೇ ಹಿಂದಿನ ಕ್ವಶನಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಹೇಳಿ ಸಪ್ರೇಟಾಗಿಯೇ ಕೊಟ್ಟಿದ್ರು. ಹೆನ್ಸ್ ಫೈಂಡ್ ವಿಚ್ ಟೌನ್ ಈಸ್ ಮೋರ್ ಹೆಲ್ದಿ. ಸೊ ಇವಾಗ ಡೇಟಾ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಕ್ರೂಡ್ ಡೆತ್ ರೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಿಯರ್ ಪಾಪ್ಯುಲೇಷನ್ A ಇಟ್ ಸೆಲ್ಫ್ ಈಸ್ ಟೇಕನ್ ಆಸ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ದೇರ್ ಇಸ್ ನೋ ನೀಡ್ ಟು ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಆಫ್ ಪಾಪ್ಯುಲೇಷನ್ A ಇನ್ ದಿಸ್. ಸೊ ಇವಾಗ ನಾವು ನೋಟಲ್ಲೇ ನೋಡಿದ್ವಲ್ಲ ಏನಂತ, ಇವಾಗ ಕ್ರೂಡ್ ಡೆತ್ ರೇಟ್ನ ನಾವು ಎಷ್ಟು ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ನ ಅಂತ ಕನ್ಸಿಡರ್ ಮಾಡ್ಬೋದು ಯಾವಾಗ, ವೆನ್ ದ ಪಾಪ್ಯುಲೇಷನನ್ನು ನಾವು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ ಕನ್ಸಿಡರ್ ಮಾಡಿದಾಗ. ಸೊ ಇವಾಗ ಅವ್ರು ಏನು ಹೇಳಿದ್ದಾರೆ, ಕ್ರೂಡ್ ಡೆತ್ ರೇಟ್ನ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ದಾರೆ. ಸೊ ಕ್ರೂಡ್ ಡೆತ್ ರೇಟ್ ಆಫ್ ಟೌನ್ A ಈಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಆಫ್ ಟೌನ್ A ಆಗುತ್ತೆ. ಯಾಕಂದರೆ ನಾವು ಟೌನ್ A ಪಾಪ್ಯುಲೇಷನ್ನ ನಾವೇನಂತ ಕನ್ಸಿಡರ್ ಮಾಡ್ತಿದ್ದೀವಿ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಬಟ್ ಅದೇ ಬಿಗೆ ಹಾಗಾಗಲ್ಲ. ಬಿಗೆ ಕ್ರೂಡ್ ಡೆತ್ ರೇಟ್ನೇ ಬೇರೆ ಇರುತ್ತೆ ಮತ್ತು ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟೇ ಬೇರೆ ಇರುತ್ತೆ. ಬಿಕಾಸ್ ಕ್ರೂಡ್ ಡೆತ್ ರೇಟ್ ಯೂಸಿಂಗ್ ಟೌನ್ B ಪಾಪ್ಯುಲೇಷನ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ನ ಏನು ಯೂಸ್ ಮಾಡ್ತೀವಿ, ಟೌನ್ A ಪಾಪ್ಯುಲೇಷನ್ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದಕ್ಕೆ ಟೌನ್ ಬಿದ್ದು CDR ಮತ್ತು ASDR ಏನಿರುತ್ತೆ STDR ಬೇರೆ ಬೇರೆ ಇರುತ್ತೆ. ಅದೇ ಟೌನ್ ಎದ್ದು ಎರಡು ಒಂದೇ ಇರುತ್ತೆ. ಬೇಕಾದರೆ ನಿಮ್ಗೆ ಡೌಟ್ ಇದ್ದರೆ ನೀವು ಟೌನ್ ಎಗೆ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು. CDRನು ಕ್ಯಾಲ್ಕುಲೇಟ್ ಮಾಡಿ, ಬೇಕಾದರೆ STDRನು ಕ್ಯಾಲ್ಕುಲೇಟ್ ಮಾಡಿ ಟೌನ್ ಎಗೆ. ಎರಡು ಸೇಮೇ ಬರುತ್ತೆ ಬಿಕಾಸ್ ಟೌನ್ A ಇಸ್ ಅ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಸೊ ಇವಾಗ CDR ಅಂತಂದ್ರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಟೋಟಲ್ ಡೆತ್ಸು ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಇಂಟು 1000. ಸೊ ಟೋಟಲ್ ಡೆತ್ ಎಷ್ಟಿದೆ 1040 ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಎಷ್ಟು 95,000 ಇಂಟು 1000 ಮಾಡಿದರೆ 10.95. ಸೊ CDRನು 10.95 ಮತ್ತು STDR ಆಫ್ ಏನು ಎಷ್ಟು 10.95. ಅದೇ ಬಿಗೆ ಹಂಗಾಗಲ್ಲ. ಸೊ ಬಿಗೆ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, STDR ಬೇಕಂದರೆ ASDRನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದು ASDR ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಯೂಸಿಂಗ್ ಟೌನ್ B ಪಾಪ್ಯುಲೇಷನ್ ಯೂಸ್ ಮಾಡಿನೇ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ಟೌನ್ B ಪಾಪ್ಯುಲೇಷನ್ ಬರ್ಕೋಬೇಕು ಮತ್ತು ಅದು ಡೆತ್ಸು. ASDR ಏನು ಆ ಪರ್ಟಿಕ್ಯುಲರ್ ಏಜಲ್ಲಿ ಡೆತ್ತು ಡಿವೈಡೆಡ್ ಬೈ ಆ ಪರ್ಟಿಕ್ಯುಲರ್ ಏಜ್ ಪಾಪ್ಯುಲೇಷನ್ ಇಂಟು 1000. ಸೊ ಮಾಡಿದರೆ ನಮಗೆ ಎಷ್ಟು ಬರುತ್ತೆ, ಇವಾಗ 12.5, 10.4, 15 ಹಿಂಗೆ ಬರುತ್ತೆ. ಸೊ ಇವಾಗ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂದರೆ ಯಾವ್ದು ತೊಗೊಳ್ಬೇಕು ನಾವು, ಟೌನ್ A ಪಾಪ್ಯುಲೇಷನ್ನ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಹೇಳಿ ತೊಗೊಳ್ಬೇಕು. ಸೊ ಅದನ್ನ ಸಮೇಷನ್ P ಮಾಡಿದ್ರೆ ಎಷ್ಟು ಬರುತ್ತೆ 95,000. ಸೊ PB ಅಂದರೆ P ಇಂಟು B ಮಾಡ್ಕೊಳ್ಬೇಕು. ಅದೇ ಎಷ್ಟು ಬರುತ್ತೆ 11,53,500. ಸೊ CDR ಕ್ರೂಡ್ ಡೆತ್ ರೇಟ್ ಆಫ್ B ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಟೌನ್ ಬಿದ್ದು ಸೇಮ್ ಆ ಪರ್ಟಿಕ್ಯುಲರ್ ಟೌನ್ ಬಿದ್ದು ಟೋಟಲ್ ಡೆತ್ತು ಮತ್ತು ಟೌನ್ ಬಿದ್ದು ಪಾಪ್ಯುಲೇಷನ್ ಹಾಕಬೇಕು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಡೆತ್ ರೇಟ್ಸ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಕ್ಯಾಲ್ಕುಲೇಟ್ ಮಾಡುವಾಗ ಅಷ್ಟೇ ಟೌನ್ A ಪಾಪ್ಯುಲೇಷನ್ನ ಕನ್ಸಿಡರ್ ಮಾಡಬೇಕು. ಬಟ್ ಇಲ್ಲಿ ಕ್ರೂಡ್ ಡೆತ್ ರೇಟ್ ಅಂದರೆ ಆ್ಯಸ್ ಯೂಶ್ವಲಿ ಸೇಮ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಹಾಗೆ ಅದ್ರದ್ದು ಡೆತ್ತು ಡಿವೈಡೆಡ್ ಬೈ ಆ ಪಾಪ್ಯುಲೇಷನ್ದು ಟೋಟಲ್ ಪಾಪ್ಯುಲೇಷನ್ ಇಂಟು 1000 ಮಾಡಿಕೊಂಡ್ರೆ 11.63.
ಅದನ್ನೇ ನಾವು ಎಸ್ ಟಿ ಡಿ ಆರ್ ಆಫ್ ಬಿ ಮಾಡ್ಕೊಳ್ಬೇಕು. ಸಾರಿ, ಇಲ್ಲಿ ಎ ಅಂತ ಬರೆದಿದೆ, ಅದು ಬಿ. ಸೊ ಸಮೇಷನ್ ಪಿ ಬಿ ಡಿವೈಡೆಡ್ ಬೈ ಸಮೇಷನ್ ಪಿ. ಸಮೇಷನ್ ಪಿ ಬಿ ಎಷ್ಟಿದೆ? 11,53,500 ಡಿವೈಡೆಡ್ ಬೈ ಪಾಪ್ಯುಲೇಷನ್ ಎಷ್ಟು? ಇವಾಗ ಸಮೇಷನ್ ಪಿ ಅಂತಂದ್ರೇನು? ಇದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಸೊ ಎಸ್ ಟಿ ಡಿ ಆರ್ ಕ್ಯಾಲ್ಕುಲೇಟ್ ಮಾಡುವಾಗ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಬೇಕು. ಸೊ ಅದು 95,000 ಇಸ್ ಈಕ್ವಲ್ಸ್ ಟು 12.14. ಸೊ ಇಲ್ಲಿ ಎಸ್ ಟಿ ಡಿ ಆರ್ ಆಫ್ ಎ ಎಷ್ಟಿದೆ? ಇಲ್ಲಿ 10.95 ಇದೆ. ಮತ್ತು ಇಲ್ಲಿ ಎಸ್ ಟಿ ಡಿ ಆರ್ ಆಫ್ ಬಿ ಎಷ್ಟಿದೆ? 12.14. ಸೊ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಫಾರ್ ಎ ಈಸ್ ಲೆಸ್ ದೆನ್ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಫಾರ್ ಬಿ. ಸೊ ಟೌನ್ ಎ ಈಸ್ ಮೋರ್ ಹೆಲ್ದಿಯರ್. ಸೊ ಈಗ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್.